ಭಾರತ್ ಮಾತಾ ಕಿ ಜೈ. ಭಾರತೀಯ ವೀರ ಸೈನಿಕರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಓಂ ಭಾರತಾಯ ಪ್ರತಿಬೋಧಾಂ ಭಗವತಾಂ ನಾರಾಯಣೇನ ಸ್ವಯಂ. ಪಾಕಿಸ್ತಾನದ ಭಯೋತ್ಪಾದಕರಿಗೆ ಪಾಠವನ್ನು ಕಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಯಾವ ನಮ್ಮ ನಾರಿಯರ ತಾಯಂದಿರ ಸಿಂಧೂರವನ್ನು ಅಳಗಿಸಿದ್ರೋ ಆ ಸಿಂಧೂರದ ಹೆಸರಿನಲ್ಲಿ ನಡೆದಂಥ ಒಂದು ಕಾರ್ಯಾಚರಣೆಯಲ್ಲಿ ಮೊನ್ನೆ ದಿವಸ ಯಾವ ಭಯೋತ್ಪಾದಕನ ಚಟುವಟಿಕೆಗಳ ಕೇಂದ್ರಗಳಿದ್ದವು, ವಿಶೇಷವಾಗಿ ಏನು ನಮ್ಮ ದೇಶದ ಮೇಲೆ ದಾಳಿಯನ್ನು ಮೇಲಿಂದ ಮೇಲೆ ಮಾಡ್ತಾ ಬಂದಂಥ ಕಂದಹಾರಿಗೆ ನಮ್ಮ ವಿಮಾನವನ್ನು ಹೈಜಾಕ್ ಮಾಡಿದ್ದಂಥ ಅಫ್ಜಲ್ ಸಹೋದರರನ್ನು ಇವತ್ತು ಮಟ್ಟ ಹಾಕುವ ನಿಟ್ಟಿನಲ್ಲಿ ನಮ್ಮ ದೇಶದ ವೀರ ಸೈನಿಕರು ಆ ದೇಶದ ಮೇಲೆ ವಾಯುದಾಳಿ ಮಾಡಿ ಎಲ್ಲ 9 ಉಗ್ರ ಕೇಂದ್ರಗಳನ್ನು ನಾಶ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ಏನು ಪುಲ್ವಾಮಾದಲ್ಲಿ 26 ಜನ ತಾಯಂದಿರ ಒಂದು ಕುಂಕುಮವನ್ನು ಅಳಿಸಿದ್ರು, ಇವತ್ತು ಅದಕ್ಕೆ ಪ್ರತಿಕಾರವಾಗಿ ತೀರಿಸಿಕೊಂಡಿರ್ತಕ್ಕಂಥ ನಮ್ಮ ವೀರ ಯೋಧರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಈ ಒಂದು ಯುದ್ಧದಲ್ಲಿ ಪವಿತ್ರವಾದ ಯುದ್ಧ ಇದು. ನಾವು ಯಾರ ಮೇಲೇನೂ ಕೂಡ ದಾಳಿ ಮಾಡಿಲ್ಲ. ಮೊನ್ನೆನೂ ಕೂಡ ದಾಳಿ ಮಾಡಬೇಕಾದ್ರೆ ಕೇವಲ ಉಗ್ರಗಾಮಿ ಕೇಂದ್ರಗಳ ಮೇಲೆ ಮಾತ್ರ ದಾಳಿಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಸೈನಿಕರು. ಯಾವ ನಾಗರಿಕ ನೆಲೆಗಳ ಮೇಲೆ ಮಾಡಿಲ್ಲ. ಅದರೊಟ್ಟಿಗೆ ಇವತ್ತು ನಿನ್ನೆ ರಾತ್ರಿ ಯುದ್ಧ ಯಾವ ರೀತಿ ಇತ್ತು ಅಂತೇಳಿ ತಾವು ಮಾಧ್ಯಮದಲ್ಲಿ ನೋಡಿದ್ದೀರಿ. ಏನು ಭಾರತ ದೇಶದ ಗಡಿ ಭಾಗದಲ್ಲಿ ಮತ್ತು LOCಯಲ್ಲಿ ಭೀಕರವಾದಂಥ ಯುದ್ಧವನ್ನು ನಡೀತಾ ಇತ್ತು. ಪಾಕಿಸ್ತಾನದ ಕಡೆಯಿಂದ ಡ್ರೋನ್ಗಳು, ಮಿಸೈಲ್ಗಳು, ವಿಮಾನಗಳು, ಜೆಟ್ ವಿಮಾನಗಳು ಇವೆಲ್ಲವೂ ಕೂಡ ನುಗ್ಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹೆಮ್ಮೆಯ ಅಸ್ತ್ರ ಯಾವ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿದ್ದಂಥ ಸುದರ್ಶನ ಚಕ್ರದ ಅಂತೇನು ಹೇಳ್ತಿದ್ವಿ, ಆ ಒಂದು ಸುದರ್ಶನ ಚಕ್ರ ಅಂದರೆ S-400 ಏನು ಯುದ್ಧ ವಿಮಾನಗಳನ್ನು, ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಒಡೆದುಳಿಸ್ತಕ್ಕಂಥ ಶಕ್ತಿಯುಳ್ಳಂಥ ಆ ಒಂದು S-400ದಿಂದ ಇವತ್ತು ನಮ್ಮ ಗಡಿಭಾಗದ ಎಲ್ಲ ಕಡೆಯೂ ಅವರು 15 ಸೈನಿಕ ನೆಲೆಗಳ ಮೇಲೆ ಕಣ್ಣಿಟ್ಟಿದ್ರು. ಅವರು ದಾಳಿ ಮಾಡಿದರು. ಅವನ್ನ ಹೊಡೆದುರುಳಿಸಿ ಹಾಗೂ ಬಂದಂಥ ಎಲ್ಲ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು, ವಿಶೇಷವಾಗಿ ಜೆಟ್ ವಿಮಾನಗಳನ್ನು, ಅಮೇರಿಕ ಕೊಟ್ಟಂಥ F-16 ಹಾಗೂ ಇನ್ನೊಂದು ಚೈನಾದಿಂದ ಬಂದಿರತಕ್ಕಂಥ 17 ಅನ್ನೋ ಒಂದು JF-17 ಅದನ್ನು ಕೂಡ ಹೊಡೆದುರುಳಿಸಿರ್ತಕ್ಕಂಥದ್ದು ಇವತ್ತು ನಮ್ಮ ಹೆಮ್ಮೆಯ ನಾರಿಯರು ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೊನ್ನೆ ದಿವಸ ನಾರಿಯರ ನೇತೃತ್ವದಲ್ಲೇ ಯುದ್ಧಕಾಚರಣೆ ನಡೆದಿರ್ತಕ್ಕಂಥದ್ದು ಕೂಡ ಇವತ್ತು ನಾವು ಹೆಮ್ಮೆ ಪಡ್ತಕ್ಕಂಥದ್ದು. ಆದ್ದರಿಂದ ಇವತ್ತು ನಾವು ಎಲ್ಲರೂ ನಮ್ಮ ವೀರ ಸೈನಿಕರಿಗೆ ಈ ಒಂದು ಯುದ್ಧದಲ್ಲಿ ಜಯವನ್ನು ಸಾಧಿಸಬೇಕು. ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಆ ವಾಯುಪುತ್ರ ಹನುಮಾನ್ ತುಂಬಲಿ ಮತ್ತು ಅವರಿಗೆ ಆಶ್ರಯ ಕೊಡಲಿ, ಅವರಿಗೆ ಆಶೀರ್ವಾದ ಮಾಡಲಿ ಅಂಥೇಳಿ ನಾವೆಲ್ಲರೂ ಕೂಡ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬತಕ್ಕಂಥ, ಅವರಿಗೆ ದೇವರ ಆಶೀರ್ವಾದವನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಇವತ್ತು ಆಂಜನೇಯ ಮಾರುತೇಶ್ವರ ದೇವಸ್ಥಾನದಲ್ಲಿ ನಾವು ಮಾಡಲಿಕ್ಕೆ ಎಲ್ಲರೂ ಕೂಡ ಬಂದಿದ್ದೇವೆ. ಜೈ ಹಿಂದ್, ಜೈ ಭಾರತ್. ಇವತ್ತು ನಮ್ಮ ಸೈನಿಕರಿಗೆ ಜಯವಾಗಲಿ. ನಮ್ಮ ದೇಶದ ಪ್ರಧಾನಮಂತ್ರಿ ಕೆಚ್ಚೆದೆಯ ನಾಯಕ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಈ ಒಂದು ಯುದ್ಧದಲ್ಲಿ
ಜಯವನ್ನು ಕೊಡ್ತಕ್ಕಂಥದ್ದನ್ನು ಆ ಮಾರುತೇಶ ಮಾಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಅವರಿಗೆ ಒಂದು ಹೆಚ್ಚಿನ ಆಯುರಾರೋಗ್ಯವನ್ನು ಕೊಟ್ಟು ಪ್ರಧಾನಮಂತ್ರಿಗಳು, ಯಾಕಂದ್ರೆ ಇಂಥ ಒಬ್ಬ ದಿಟ್ಟ ಪ್ರಧಾನಮಂತ್ರಿಯನ್ನು ಪಡೆದಿದ್ದೇ ನಮ್ಮ ಭಾರತ ದೇಶದ ಹೆಮ್ಮೆ. ಮತ್ತು ಇಂಥ ಸಂದರ್ಭದಲ್ಲಿ ಇವತ್ತು ನಾವು ಪ್ರಧಾನಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ಮತ್ತು ನಮ್ಮ ಸೈನಿಕರ ಜೊತೆಯಲ್ಲಿ ನಾವು ಇಡೀ ಎಲ್ಲ ನಾಗರಿಕ ಸಮಾಜ ನಿಲ್ಲಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಮಾಡಿಕೊಳ್ತಾ, ಜಯವಾಗಲಿ, ಜೈ ಹಿಂದ್, ಧನ್ಯವಾದಗಳು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.